ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಪದ್ಮಿನಿ ದೀಪಕ್ ವ್ಲಾಗ್ಸ್. ಇವತ್ತು ಒಂದು ಸ್ಪೆಷಲ್ಲು ಅಂದರೆ ತುಂಬ ಏನು ದೊಡ್ಡ ಸ್ಪೆಷಲ್ ಇಲ್ಲ. ಇವತ್ತು ನನ್ನ ಬರ್ತಡೇ ಅಷ್ಟೇ. ಸೊ ಬರ್ತಡೇ ಅಂದ ತಕ್ಷಣ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದು ಆ ಥರ ಏನಿಲ್ಲ. ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ಹೋಗಿ ಮನೆಯಲ್ಲಿ ಇಲ್ಲದವ್ರೆ ಈವ್ನಿಂಗು ಒಂದು ಸಂಜೆಗೆ ಪಾರ್ಟಿಗೆ ಹೋಗೋದಷ್ಟೇ. ಸೊ ಇವತ್ತಿನ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇವತ್ತಿನ ಕೆಲಸಗಳನ್ನ ಚೆನ್ನಾಗಾಗಲಿ ಅಂತ ಹೇಳ್ತಾ ಇಲ್ಲಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮನೆ ಭೂಪಂಗೆ ಬಿಸಿಬೇಳೆ ಬಾತು ಹಿಡಿಯಲ್ಲ ಮಧ್ಯಾಹ್ನ ಅವನಿಗೆ ಲಂಚ್ ಬಾಕ್ಸ್ಗೆ. ಸೊ ಅತ್ತೆ ಈಗ ಸ್ಟಫಿಂಗ್ ರೆಡಿ ಮಾಡಿದ್ರು. ನಾನು ಚಪಾತಿ ಹೊತ್ಬಿಟ್ಟು ರೋಲ್ ಮಾಡಿ ಹಾಕ್ತಾಯಿದ್ದೀನಿ. ಬಿಸಿಬೇಳೆ ಬಾತು ಮಧ್ಯಾಹ್ನಕ್ಕೆ ಅವನಿಗೆ ಲಂಚಲ್ಲಿ ತಿನ್ನೋಕ್ಕಾಗಲ್ಲಂತೆ. ಅವನಿಗೇನೋ ಒಂಥರ ಅನಿಸುತ್ತೆ. ಅದಕ್ಕೋಸ್ಕರ ಅವನಿಗೆ ರೋಲು ಇದೇನಾದ್ರು ಚಿತ್ರಾನ್ನ ಈ ಥರ ಮಾಡಿಕೊಡ್ಬೇಕು. ಅದಾದರೆ ಹೋಗುತ್ತೆ. ರೆಡಿಯಾಗಿದೆ ರೋಲ್. ವಂಶಿಕ್ನ ಸ್ಕೂಲಿಗೆ ಕಳಿಸಿ ನನಗೂ ವರ್ಕಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಬೇಗ ಟಿಫನ್ ಮಾಡ್ಕೊಬಿಟ್ಟೆ. ಅತ್ತೆ ಬಿಸಿಬೇಳೆ ಬಾತ್ ಮಾಡಿದ್ರು. ಸೊ ಟಿಫನ್ ಮುಗಿಸ್ಕೊಂಡು ನಾನು ರೆಡಿಯಾಗಿ ನೆಕ್ಸ್ಟು ಸ್ಕೂಲಿಗೆ ಹೋಗಬೇಕಾಗಿತ್ತು. ಸೊ ಮನೆಯಿಂದ ಹೊರಟು ನಾನು ಸ್ಕೂಲಿಗೆ ಬಂದೆ. ಇದು ನಾನು ವರ್ಕ್ ಮಾಡೋ ಸ್ಕೂಲು. ಸಮ್ಮರ್ ಹಾಲಿಡೇಸ್ ಇದೆ. ಆದರೆ ಏನಂದರೆ SLC ಅವ್ರಿಗೆ ಸ್ಪೆಷಲ್ ಕ್ಲಾಸ್ ತೊಗೋಬೇಕು. ಸಬ್ಜೆಕ್ಟ್ ಟೀಚರ್ಸು 2 ಅವರ್ಸ್ ಬಂದು SLC ಅವ್ರಿಗೆ ಸ್ಪೆಷಲ್ ಕ್ಲಾಸ್ ತೊಗೊತೀವಿ. ಸೊ ಈಗ ಬಂದಿದ್ದೀನಿ, ಕ್ಲಾಸ್ ತೊಗೋಬೇಕು. ಮಕ್ಕಳೆಲ್ಲ ಆಲ್ರೆಡಿ ಬಂದಿದ್ದಾರೆ. ಮೊಬೈಲ್ ಆಫ್ ಮಾಡಿ ಈಗ ಎತ್ತಿಡಬೇಕು. ನೆಕ್ಸ್ಟು ಕ್ಲಾಸ್ ಮುಗಿಸಿ ನಾನು ಮನೆಗೆ ಹೊರಡೋದು. ರೆಗ್ಯುಲರಾಗಿ ನೆಕ್ಸ್ಟ್ ವೀಕಿಂದ ನಮಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಆಗಂತೂ ಮೊಬೈಲೆಲ್ಲ ಅಲೋ ಇಲ್ಲ. ಸೊ ಈಗ ಕ್ಲಾಸ್ ತೊಗೋಬೇಕು. ಕ್ಲಾಸ್ಗೆ ಹೋಗ್ತೀನಿ. ಈಗ ಸ್ಕೂಲ್ ಮುಗಿಸಿ ನಾನು ಮನೆಗೆ ಹೊರಡ್ಬೇಕಾದ್ರೆ ಮಾವಿನ ಹಣ್ಣು ಕಣ್ಣಿಗೆ ಬಿತ್ತು. ಸೊ ಅದನ್ನು 1 kg ತಗೊಂಡು ಅಲ್ಲಿಂದ ನಾನು ಮನೆಗೆ ಹೊರಟೆ. ಏನಿದು ನಿಮ್ಗೆ ಮಾಡಕ್ಕೆ ಬರಲ್ಲ? ಯಾಕೆ? ಇದು ನಾವು ಚಿಕ್ಕವರಿದ್ದಾಗ ಮಾಡ್ತಿದ್ವಿ, ಗೊತ್ತಾ? ಅಲ್ಲ ನೋಡ್ತೀಯ? ಪಿಂಕ್ ಏನು? ಎಷ್ಟರಿಂದ 10. ಏನು ನೋಡ್ತಾ ಇದೀಯಾ? ಹತ್ರ ಬಾ. ಸುಳ್ಳು ಹೇಳ್ಬೇಡ. ಇದು ಟ್ರಿಕ್ಸು ನಿಮ್ದು. ಏನು ಗೊತ್ತಾ, ನಮ್ಮ ಮನೇಲಿ ಬರ್ತಡೇ ಆಗಲಿ ಆ್ಯನಿವರ್ಸರಿ ಆಗಲಿ ಏನೇ ಆದ್ರೂ ಮನೇಲಿ ಏನು ಮಾಡ್ತೀವೋ ಬಿಡ್ತೀವೋ, ಈ ಸ್ವೀಟ್ ಮಿಕ್ಸ್ಚರ್ ಮಾತ್ರ ನಮ್ಮ ಮಾವ ತಂದೆ ತಂದು ಸ್ಪೆಷಲ್ ಮಿಕ್ಸ್ಚರ್ ಕಣಿದು. ಹೌದು, ಅದಕ್ಕೆ ಹೇಳಿದ್ದು. ಸ್ಪೆಷಲ್ ಮಿಕ್ಸ್ಚರು ಅವ್ರ ಫೇವ್ರೆಟ್ ಸ್ವೀಟ್ಸು, ಅದನ್ನು ಮಾತ್ರ ಮಿಕ್ಸ್ ಮಾಡೋದು. ಸೊ ಬರ್ತಡೇಗೆ ಡಿನ್ನರ್ಗೆ ಹೊರಗಡೆ ಹೋಗ್ಬೇಕು ಅಂದ್ಕೊಂಡು ಆಗಲೇ ಇಲ್ಲ. ಹೋಗಿ ಮುಖ ತೊಳಿತಾ ಇದ್ದಂಗೆ ಧಾರಾಕಾರ ಮಳೆ ಸುರಿಯೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು.
ಸೊ ಹೊರಗಡೆ ಡಿನ್ನರ್ಗೆ ಹೋಗೋ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿ ಮನೆಯಲ್ಲೇ ಒಂದು ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀವಿ. ಈಗ ಬಿರಿಯಾನಿ ಮಾಡಬೇಕು. ಅದಕ್ಕೋಸ್ಕರ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾವು ತಂದೇ ತತ್ತೀವಿ. ಪನ್ನೀರ್ ಮತ್ತು ಮಶ್ರೂಮ್ನ ಅಂತ ಇಬ್ಬರು ಹೋಗಿದ್ದಾರೆ, ದೀಪಕ್ ಪುನೀತು. ಬರಬೇಕಿನ್ನೇನು, ಮಳೆ ಬರ್ತಾನೆ ಇದೆ, ಯಾರೂ ಹೋಗಿದ್ದಾರೆ ಜರ್ಕಿನ್ ಹಾಕ್ಕೊಂಡು ತರೋಕ್ಕೆ. ಬಂದ ತಕ್ಷಣ ಬಿರಿಯಾನಿ ಪ್ರಿಪೇರ್ ಆಗುತ್ತೆ. ಬರ್ಬೇಕು. ಬರ್ಡೇ ಹೆಂಗಾದ್ರು ಮಾಡಿ ಹೋಟೆಲ್ ಹೋಗಕ್ಕಾಗಲ್ಲ ಅಂದ್ರೂ ಮನೇಲಾದ್ರೂ ನಾವು ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ಆದ್ರೂ ಮಳೇಲಿ ನೆಂದ್ಕೊಂಡು ನಾವು ಬಿರಿಯಾನಿ ತಿನ್ಲೇಬೇಕು ಅಂತ ತಂದಿದ್ದೀರಲ್ಲ. ಇಂಡಿಯಾ ಗೇಟ್ ಬಾಸ್ಮತಿ ರೈಸ್, ಅಷ್ಟೇನಾ? ನಂದಿನಿ ಪನ್ನೀರ್, ಅದ್ರ ಜೊತೆಗೆ ಏನಾರ ಸೈಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಧನಿಯಾ, ಏಲಕ್ಕಿ, ಬ್ಯಾಡಗೆ ಮೆಣಸಿನ್ಕಾಯಿ, ಸೋಂಪು, ಮರಾಠಿ ಮೊಗ್ಗು, ಹೂವು, ಅದರದ್ದು ಜೀರಿಗೆ, ಮೆಣಸು, ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಈಗ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕಿ ಅದು ಕರ್ಗೋ ತನಕ ವೆಯ್ಟ್ ಮಾಡಬೇಕು. ಈಗ ಕರ್ಗಿದೆ. ಬಿರಿಯಾನಿ ಎಲೆ ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿಯನ್ನು ಗೋಲ್ಡನ್ ಫ್ರೈ ಆಗೋ ತನಕ ಚೆನ್ನಾಗಿ ಬಾಡಿಸಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ರುಬ್ಕೋಬೇಕು. ಫ್ರೈ ಆಗ್ತಾ ಇರೋ ಆನಿಯನ್ಗೆ ಈಗ ಕಸೂರಿ ಮೇಥಿ ಹಾಕಬೇಕು. ಈಗ ಪುದೀನ ಸೊಪ್ಪು ಹಾಕ್ತಾ ಇದ್ದಾರೆ. ಎಲ್ಲನೂ ಚೆನ್ನಾಗಿ ಬಾಡಿಸಿ. ಈಗ ಮಶ್ರೂಮ್ ಪನ್ನೀರ್ ಬಿರಿಯಾನಿ ಆದ್ದರಿಂದ ಈಗ ಫಸ್ಟು ಮಶ್ರೂಮ್ ನೆಕ್ಸ್ಟು ಟೊಮೊಟೊನ ಹಾಕೋಬೇಕು. ಟೊಮೊಟೊ ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಾವೇನು ಬಿರಿಯಾನಿ ಪೌಡ್ರ್ ಮಾಡ್ಕೊಂಡಿದ್ದೀವಿ ಅದು ಹಾಕೋಬೇಕೀಗ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಮೊಸರು, ಎರಡು ಪಾವ್ ಅಕ್ಕಿ ತೊಗೊಂಡಿದ್ದೀವಿ. ಸೊ ಅದರ ಡಬ್ಬಲ್ ನೀರು ಹಾಕ್ತಾ ಇರೋದು. ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವಿ ಅದ್ರ ಡಬಲ್ ನೀರು ಹಾಕಿದ್ಮೇಲೆ ಸೊ ನೆಂದಿರೋ ಅಕ್ಕಿನ ಬಾಸುಮತಿ ರೈಸ್ ತೊಗೊಂಡಿದ್ದೀವಿ. ಸೊ ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಇದು ಚೆನ್ನಾಗಿ ಹೊಂದ್ಕೋಬೇಕಾದ್ರೆ ಪನ್ನೀರನ್ನ ಫ್ರೈ ಮಾಡಿ ಹಾಕಿದ್ವಿ. ಪನ್ನೀರ್ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಸೊ ಬಿರಿಯಾನಿ ನೋಡಿ ತುಂಬ ಚೆನ್ನಾಗಿ ಆಯಿತು. ಇನ್ನೊಂದು ಕಡೆ ಬಿರಿಯಾನಿಗೆ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೋ. ಸೊ ಮೊಸರಿಗೆ ಗರಂ ಮಸಾಲ, ಕಿಚನ್ ಕಿಂಗ್ ಮಸಾಲ ಹಾಕಿ ಕಲಿಸ್ಕೊಂಡಿದ್ದು. ಒಂದು ಕಡೆ ಬಾಣಲಿಗೆ ಎಣ್ಣೆ, ತುಪ್ಪ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು. ನಂತರ ಅರಿಶಿನ ಹಾಕಬೇಕು. ಅರಿಶಿನ ಹಾಕಿ ಚೆನ್ನಾಗಿ ಬಾಡಿಸಿದ್ಮೇಲೆ ಮಶ್ರೂಮ್ ನಾವೇನು ತೊಗೊಂಡಿದ್ದೀವಿ ಮಶ್ರೂಮು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಶುಂಠಿ ಬೆಳ್ಳುಳ್ಳಿ ಜೊತೆ ಹೊಂದ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ನಾವು ಮೊಸರಲ್ಲಿ ಮಸಾಲೆ ಕಲಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಅದರಲ್ಲಿ ಕೂಡ ಆ ಖಾರದಲ್ಲಿ ಚೆನ್ನಾಗಿ ಮಶ್ರೂಮ್ ಬೇಯೋಕ್ಕೆ ಬಿಡಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಆಮೇಲೆ ಟೊಮೊಟೊ, ಬಾದಾಮಿ, ಗೋಡಂಬಿ ಹಾಕಿ ಪೇಸ್ಟ್ ಮಾಡಿರೋದನ್ನ ಹಾಕ್ಕೊತಾ ಇದ್ದೀವಿ. ನಂತರ ಪನ್ನೀರು, ಕಸೂರಿ ಮೇಥಿ,
ಕೊತ್ತಂಬರಿ ಸೊಪ್ಪು ಹಾಕಿದಾಗ ಗ್ರೇವಿ ರೆಡಿ ಆಯಿತು. ಬಿಸಿ ಬಿರಿಯಾನಿ ರೆಡಿ, ಬನ್ನಿ. ಅಬ್ಬಾ, ಈ ಕಡೆ ಗ್ರೇವಿ, ಈ ಕಡೆ ಬಿರಿಯಾನಿ. ನೆನ್ನೆ ಹೋಗಿ ತಂದಿದ್ದು ನಾನೇ ಪವನ್ ಜ್ಯುವೆಲ್ಸಲ್ಲಿ. ಇದು ಅಂತಲ್ಲ, ಎಲ್ಲ ಕಡೆನೂ ಹುಡುಕ್ತೆ. ಬ್ಲ್ಯಾಕ್ ಥ್ರೆಡ್ ಇರೋದು ದಾರ ಕಾಲ್ಗೆ ಹಾಕೊಳ್ಳೋಕೆ ಹುಡುಕ್ತೆ. ಅದಾಗಲೇ 2 ಟೈಮ್ಸ್ ಆಯಿತು ಕಳೆದೋಗಿ. 2 ಟೈಮ್ಸ್ ಕಳ್ಕೊಂಡಿದ್ದೀನಿ ಅದನ್ನು ಒಟ್ಟಿನಲ್ಲಿ. ಸೊ ಅದಕ್ಕೆ ಈಗ ಚೆನ್ನಾಗಿರೋದು ಕೊಂಡಿ, ಚೆನ್ನಾಗಿರೋ ಜಾಯಿಂಟಲ್ಲಿ ಕೊಂಡಿ ಚೆನ್ನಾಗಿರಬೇಕು ಅಂತಲೇ ಹುಡುಕ್ತೆ. ಇದು ಕೊಟ್ಟರು ಇದು ಚೆನ್ನಾಗಿದೆ ನೋಡಿ ಅಂತ ಇಷ್ಟ ಆಯಿತು, ಚೆನ್ನಾಗಿದೆ. ಈ ದಾರ ಇರಬಾರ್ದಾಗಿತ್ತು ಅನಿಸ್ತು. ಏನೂ ಮಾಡೋಕ್ಕಾಗಲ್ಲ, ಇದು ಚೆನ್ನಾಗಿದೆ ಒಟ್ಟಿನಲ್ಲಿ. ಇದನ್ನೇ ಹಾಕೊಳ್ಳೋಣ ಅಂತ ತಂದಿದ್ದೀನಿ. ಇದು ಬಿಗ್ಗಿಯಾಗಿದೆ, ಯಾವ ಥ್ರೆಡ್ಡು ಬಿಚ್ಚೋಗಲ್ಲ. ಈಸಿ ಟು ವೈ. ಈಗ ಕಾಣಿಸ್ತಿದೆ ಚೆನ್ನಾಗಿದೆ. ಈ ಬ್ಲ್ಯಾಕ್ ಥರದ್ದು ಚೆನ್ನಾಯ್ತಾ ಇದು? ಸಿಲ್ವರ್ದು. ಏನೋ ಪ್ಲ್ಯಾನ್ ಮಾಡಿದ್ದೋ ಏನೋ ಆಗೋಯ್ತು. ಹೊರ್ಗಡೆ ಊಟಕ್ಕೆ ಹೋಗೋ ಪ್ಲ್ಯಾನ್ ಮಾಡಿದ್ದೋ. ಸೊ ಮಳೆ ಕಾರಣದಿಂದ ಊಟಕ್ಕೆ ಹೋಗೋಕ್ಕಾಗಲಿಲ್ಲ. ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ. ಸೊ ನನ್ನ ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.